ಸಾಮಾನ್ಯವಾಗಿ ರಾಜಕೀಯ ಅಂತ ಬಂದಾಗ ಗ್ರಾಮ ಪಂಚಾಯತಿ ಮಟ್ಟದಿಂದ ಕೂಡ ಒಂದು ಗ್ರಾಮ ಪಂಚಾಯತಿ ಗೆದ್ದು ನಂತರದಲ್ಲಿ ಸೋತವರು ಗ್ರಾಮನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನೀವು ಮೊದಲ ಬಾರಿಗೆ ಕಮಲವನ್ನ ಅರಳಿಸಿ ಎರಡನೇ ಬಾರಿಗೆ ಅವಕಾಶ ವಂಚಿತರಾದ್ರಿ, ಸೋಲಿಲ್ಲ. ಇಷ್ಟಾದ್ರೂ ಕೂಡ ಪಕ್ಷಕ್ಕಾಗಿ ಕ್ಷೇತ್ರದಲ್ಲೇ ಇದ್ದು ಜನರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀರಾ. ಯಾಕಂದ್ರೆ ಒಂದು ಮಾತು ಹೇಳ್ತಾರೆ, ರಾಜಕಾರಣಿಗಳಿಗೆ ಮತ್ತು ಮತದಾರರ ಸಂಬಂಧ ಹೆಂಗೆ ಅಂದ್ರೆ ಯಾವಾಗಲೂ ಅವಿನಾಭಾವ ಆಗಿರ್ಬೇಕು. ಗೆದ್ದಾಗ ಮಾತ್ರ ಸುತ್ತೋದು, ಸೋತಾಗ ಊರು ಬಿಡೋದು, ಆ ಕ್ಯಾಟಗರಿ ನಿಮ್ದಲ್ಲ. ಇದು ನಿಮಗೆ ಪ್ಲಸ್ ಆಗೇ ಆಗುತ್ತೆ ಅನ್ನೋ ಚರ್ಚೆಗಳಿದೆ. ಹೇಗ್ ನಡೀತಿದೆ ಸರ್ ಎಲ್ಲ ಜನರ ಜೊತೆ ಒಡನಾಟ? MLA ಇದ್ದಾಗ ಹೇಗಿತ್ತು ಆಗ್ಲೇ ಇದೆಯಾ? ಯಾವ್ದೇ ರೀತಿ ಪ್ರತಿನಿತ್ಯ ನಡೀತಿದ್ಯಾ? ನೋಡ್ರಿ, ನನ್ನ ಅನುಭವ ಪ್ರಕಾರ ಹೇಳ್ತೇನೆ. 3 ಸಲ ಟಿಕೆಟ್ ಕೇಳಿದ್ನ. ಒಂದ್ಸಲ ರೀ ನಂದು ಆಕ್ಸಿಡೆಂಟ್ ಆಯ್ತು, ರಾತ್ರಿ ಹಾವೇರಿಯಲ್ಲಿ ಆಕ್ಸಿಡೆಂಟ್ ಆಗಿ ಎಲ್ಲ ಕೈ ಮುರಿದು ಹೋತು. ಯಾವಾಗ ಸರ್ ಇದು? ಅದ 2014 ನಲ್ಲಿ ಹಾವೇರಿ ಆಕ್ಸಿಡೆಂಟ್, ದೊಡ್ಡ ಆಕ್ಸಿಡೆಂಟ್ ಆಯ್ತು. ಅವಾಗ ಇವ್ರ ಅಧ್ಯಕ್ಷರಿದ್ರು, ಸದಾನಂದ ಗೌಡ್ರು ಸಾಹೇಬ್ರು. ನಂತರ ಅವ್ರೊಂದು ಟಿಕೆಟ್ ಎದಕ್ಕಪ್ಪ ಕೈ ಮುರ್ಕೊಂಬಂದಿ, ಜೀವ ದೊಡ್ಡದೇ ಇದಾದ್ಮೇಲೆ ನಾವು ಮತ್ತೆ ಅಲ್ಲಿಂದ ವಾಪಸ್ ಬಂದಿ. ಟಿಕೆಟ್ ಕೇಳಿಲ್ಲ, ವಾಪಸ್ ಬಂದೇವು. 4ನೇ ಸಲ ಟಿಕೆಟ್ ಸಿಕ್ಕೈತಿ ನನಗೆ. ಆದ್ರೆ 2 ಸಲ 3 ಸಲ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಾವು ಪಕ್ಷ ಸಲುವಾಗಿ ದುಡ್ದೇವಿ, ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ದುಡ್ದಿನಿ. 4ನೇ ಸಲ ನನ್ನ ಟಿಕೆಟ್ ಸಿಕ್ತು. 4ನೇ ಸಲ ಯಾವಾಗ ಟಿಕೆಟ್ ಸಿಕ್ತು ನಾನು ಗೆದ್ನಿ. ಅದಕ್ಕಿಂತ ಪೈಲ ಲಿಂಗಾಯತರು ಕೊಟ್ರು, ಮರಾಠ ಕೊಟ್ರು, ಎಲ್ಲಾ ಸಮಾಜದವ್ರು ಟಿಕೆಟ್ ತಗೊಂಡ್ರೆ ಇಲ್ಲೇ ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ. ಜಾತಿ ಮೇಲೆ ಇದು ನಮ್ ಕ್ಷೇತ್ರ ಆಗುದಿಲ್ಲ. ಕೆಲಸ ಮಾಡವ ಸಂಪರ್ಕ ಇದ್ದಾವ ಅಷ್ಟೇ ಗೆಲ್ತಾನಿಲ್ಲಿ. ಹಿಂಗಾಗಿ 4ನೇ ಬಾರಿ ಯಾವಾಗ ನನ್ ಟಿಕೆಟ್ ಕೊಟ್ರು 2018 ನಲ್ಲಿ, ನಾ ಗೆದ್ದು ಬಿಟ್ನಿ. 17,000 ಲೀಡ್ಲೆ ಗೆದ್ದೇನೆ. ಮತ್ತೆ 17,000 ಲೀಡ್ ಹಗರ್ ಇಲ್ಲೇ ಗೆಲ್ಲುದು. 79,000 ಪ್ಲಸ್ ಓಟ್ ತಗೊಂಡಿದ್ರಿ. 17,000 ಪ್ಲಸ್ ಲೀಡರ್ ಗೆದ್ರು. ಹೌದೌದು. ಆದ್ರೆ 5 ವರ್ಷ ನಾವು ಹಿಂಗ ಸೂಕ್ಷ್ಮ ಇಲ್ಲಿ ಕ್ಷೇತ್ರ ನಡೆಸೇವಂದ್ರ ಒಂದ್ ಕಲ್ಲ ತೋಡಾಗ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಇಲ್ಲಿ. ಹೌದು, ಒಂದ್ ಸಣ್ಣ ಗಲಭೆ ಆಗ್ಲಿಲ್ಲ. ನನ್ಕಿಂತ ಪೈಲ ಪ್ರತಿದಿನ ಕಲ್ಲ ತೋರಾಟ ಇಲ್ಲಿ. ದಿನ ಹಿಂದೂ ಮುಸ್ಲಿಂ ಜಗಳ ಮಾರಿ ಜೇಲು ಇದೇ ಉತ್ಸಾಹ ಬರೀತೀನಿ ದಿನ. ಹೇಗೆ ಸರ್ ಲಾ ಅಂಡ್ ಆರ್ಡರ್ ಹೇಗೆ ಕಂಟ್ರೋಲ್ ಅಂದ್ರೆ ಏನು? ನಾ ಇವ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟು ಡಿಸ್ಟರ್ಬ್ ಮಾಡಿಲ್ಲ. ಕಂಪ್ಲೀಟ್ ಫ್ರೀಡಮ್. ಯಾರಿಗೂ ಇವ್ರ ಪರವಾಗಿ ಮಾತಾಡುದು ಇಂಥ ಸಮಸ್ಯೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವಾಗ ಮಾಡಿಲ್ಲ. ಅನ್ಯಾಯ ಆದ್ರೆ ಅಷ್ಟು ಹೋಗಿ ನಾವು ಹೇಳುದು, ಇಲ್ಲ ಅಂದ್ರ ಲಾ ಅಂಡ್ ಆರ್ಡರ್ ಅವ್ರೇನ್ ಮಾಡ್ತಾರ ಅವ್ರು ಬಿಟ್ಟು ಕೊಟ್ಟಿದ್ದೀವಿ. ಆದ್ರೆ ಪೊಲೀಸರು ಒಳ್ಳೆ ನನ್ನ ಕಡೆಯಿಂದ ಸಜೆಷನ್ ತಗೊಂಡು ಒಳ್ಳೆ ಆದ ವಿಚಾರವನ್ನು ಮುಂದಿಟ್ಟು ಜನರ ಜೋಡಿ ಚರ್ಚಾ ಮಾಡಿ ಯಾವ್ದು 5 ವರ್ಷ ಒಂದ್ ಕೋಲ್ ತೋರಾಟ ಆಗಿದ್ದು ತೋರಿಸ್ಬೇಕು ನೀವು. ಅದ್ರ ಅದಕ್ಕಿಂತ ಪೈಲ ದಿನ ಒಂದು ದಿನ ಕಲ್ ತೋರಾಟ, ಜಗಳ, ಚಾಕು, ಚೂರಿ, ಗುಂಡ ಆಗಿರಿ. ಇದ 5 ವರ್ಷ ಏನೂ ಆಗ್ಲಿಕ್ಕೆ ಕೊಡ್ಲಿಲ್ಲ. ಆದ್ರ ಇಲೆಕ್ಷನ್ ನಂದು ಮುಗೀತು. ಈ ಬಾರಿ ಟಿಕೆಟ್ ಸಿಗಲಿಲ್ಲ. ಈ ಕಡೆ ಸೇಟ್ ಅವ್ರು ಗೆದ್ರು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆ ಕೊಟ್ರು. ಚೂರಿ ಚಾಲು ಆಯ್ತು, ಜುಗಾರ್ ಚಾಲು ಆಯ್ತು. ಈಗ ಇವತ್ತು ನೋಡ್ಬೇಕ್ರಿ ನೀವೆಲ್ಲ ಗಾಂಜಾ, ಚರಸ್, ಜುಗಾರ್ ಬಿಟ್ಟು ಏನೂ ಇಲ್ಲ ಬೆಳಗಾವಿನಲ್ಲಿ. ಮರ್ಡರ್ಗಳು, ಒಟ್ ಚೂರಿ ಒಂದ್ ದಿನ ಇದೆ. ವೀಕ್ಷಕರೇ, ಮುಖ್ಯವಾಗಿ ಗಮನಿಸಬೇಕಾಗಿರೋ ಮಾತು ಅನಿಲ್ ಬೆನಕೆ ಸರ್ ಹೇಳಿದ್ದು, ಇದು ಕೇವಲ ಬೆಳಗಾವಿ ಉತ್ತರಕ್ಕಷ್ಟೇ ಅಲ್ಲ, 224 ಕ್ಷೇತ್ರಕ್ಕೂ ಸೀಮಿತ ಆಗುತ್ತೆ. ಪೊಲೀಸ್ ವ್ಯವಸ್ಥೆಗೆ ಫ್ರೀಡಮ್ ಕೊಡಬೇಕು. ಸರ್ಕಾರ ಬದಲಾಗ್ಬೋದು, ಮುಖ್ಯಮಂತ್ರಿಗಳು ಬದಲಾಗ್ಬೋದು, ಜನಪ್ರತಿನಿಧಿಗಳು ಚೇಂಜ್ ಆಗ್ಬೋದು, ಸಚಿವರುಗಳು ಯಾರು ಬೇಕಾದ್ರೂ ಬದಲಾಗ್ಬೋದು. ಪೊಲೀಸ್ ಇಲಾಖೆಯನ್ನ ತಮ್ಮ ಕಪಿ ಮುಷ್ಟಿಯಿಂದ ಬಿಡಬೇಕು. ಯಾಕಂದ್ರೆ ಅನಿಲ್ ಬೆನಕೆ ಅವರು ಶಾಸಕರಾಗಿದ್ದಾಗ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ಬೆಳಗಾವಿ ಅದಕ್ಕಿಂತ ಮುಂಚೆ ಸುದ್ದಿ ಆಗ್ತಾ ಇದ್ದಿದ್ದೆ ಬೇರೆ ಬೇರೆ ವಿಚಾರಕ್ಕೆ, ಆನಂತರ ಸುದ್ದಿ ಆಗಿದ್ದು ಶಾಂತಿ ಸುವ್ಯವಸ್ಥೆಗೆ. ಇದು ಎಲ್ಲ ಜನಪ್ರತಿನಿಧಿಗಳು ಅನುಸರಿಸಬೇಕಾಗಿರೋದು ಪೊಲೀಸ್ ಇಲಾಖೆ ವಿಚಾರದಲ್ಲಿ.